ಎಲ್ಲ ರೈತ ಬಾಂಧವರಿಗೂ ನಮಸ್ಕಾರ. ಹೊಲದಲ್ಲಿ ಎಷ್ಟೇ ಕಷ್ಟಪಟ್ಟು ಗೊಬ್ಬರ ಹಾಕಿ ನೀರು ಕೊಟ್ರೂ ಬೆಳೆ ಮಾತ್ರ ಸರಿಯಾಗಿ ಕೈಗೆ ಬರ್ತಾ ಇಲ್ವಾ? ಎಲೆಗಳೆಲ್ಲ ಹಳದಿಯಾಗಿ ಗಿಡದ ಬೆಳವಣಿಗೆನೇ ನಿಂತೋಗಿದ್ಯಾ? ಹಾಗಾದ್ರೆ ಬನ್ನಿ, ಇದಕ್ಕೆ ಅಸಲಿ ಕಾರಣ ಏನು ಅಂತ ಇವತ್ತು ಸರಳವಾಗಿ ತಿಳ್ಕೊಳ್ಳೋಣ. ಹೌದು, ಇದು ನಮ್ಮ ರೈತರಲ್ಲಿ ಎಷ್ಟೋ ಜನರ ದೊಡ್ಡ ಚಿಂತೆ. ಚೀಲಾಗಟ್ಲೆ ಗೊಬ್ಬರ ಸುರಿಯುತ್ತೀವಿ, ದಿನಾ ನೀರ್ ಹಾಯಿಸ್ತೀವಿ, ಆದ್ರೆ ಗಿಡ ಮಾತ್ರ ನಾನು ಬೆಳೆಯೋದೇ ಇಲ್ಲ ಅಂತ ಹಠ ಹಿಡಿದು ಕೂತಿರುತ್ತೆ. ಖರ್ಚು ಮಾಡಿದ ದುಡ್ಡು ವ್ಯರ್ಥ ಆಗ್ತಿದೆ ಅಂತ ಅನ್ಸುತ್ತೆ ಅಲ್ವಾ? ಆದರೆ ಗಾಬರಿಯಾಗ್ಬೇಡಿ, ಈ ಕಷ್ಟಕ್ಕೆ ಒಂದು ಖಂಡಿತ ಪರಿಹಾರ ಇದೆ. ನೋಡಿ, ನಮ್ಮ ಈ ಎಲ್ಲ ಕಷ್ಟಕ್ಕೂ ಒಂದೇ ಒಂದು ಮುಖ್ಯ ಕಾರಣ ಇದೆ. ಅದೇ ಮಣ್ಣಿನ ಪಿಎಚ್. ಅಯ್ಯೋ, ಪಿಎಚ್ ಅಂದ್ರೆ ಅದೇನೋ ದೊಡ್ಡ ಸೈನ್ಸು ಅಂತ ಗಾಬರಿ ಆಗ್ಬೇಡಿ. ಸಿಂಪಲ್ಲಾಗಿ ಹೇಳ್ತೀನಿ ಕೇಳಿ. ಪಿಎಚ್ ಅಂದ್ರೆ ಬೇರೇನೂ ಅಲ್ಲ, ನಮ್ಮ ಮಣ್ಣಿನ ಹಸಿವು ಅಷ್ಟೇ. ಹೌದು, ಮಣ್ಣಿಗೂ ಹಸಿವು ಇರುತ್ತೆ. ಅದರ ಬಾಯಿ ತೆರೆದಿದ್ರೆ ನೀವು ಹಾಕಿದ ಗೊಬ್ಬರವನ್ನು ಚೆನ್ನಾಗಿ ತಿನ್ನುತ್ತೆ. ಒಂದು ವೇಳೆ ಅದರ ಬಾಯಿಯೇ ಮುಚ್ಚಿದ್ರೆ ನೀವು ಎಷ್ಟೇ ಒಳ್ಳೆ ಊಟ ಹಾಕಿದ್ರೂ ಅದು ವೇಸ್ಟ್ ಅಲ್ವಾ? ಹಾಗೇನೆ ಹಾಕಿದ್ದೆಲ್ಲ ವ್ಯರ್ಥ. ಅಷ್ಟು ಸರಳ ನೋಡಿ. ಇಲ್ಲೇ ನೋಡಿ, ನಿಮಗೆ ವ್ಯತ್ಯಾಸ ಗೊತ್ತಾಗುತ್ತೆ. ಮಣ್ಣಿನ ಪಿಎಚ್ ಸರಿಯಾಗಿದ್ರೆ, ಅಂದ್ರೆ ಮಣ್ಣಿನ ಹಸಿವು ಚೆನ್ನಾಗಿದ್ರೆ, ನೀವು ಹಾಕಿದ ಗೊಬ್ಬರ ನೇರವಾಗಿ ಗಿಡಕ್ಕೆ ತಲುಪುತ್ತೆ. ಆಗ ಬೇರುಗಳು ಬಲವಾಗಿ, ಎಲೆಗಳು ದಟ್ಟ ಹಸಿರಾಗಿ, ಇಳುವರಿ ಜೋರಾಡ್ ಬರುತ್ತೆ. ಅದೇ ಪಿಎಚ್ ಸರಿಯಿಲ್ಲಾಡಿದ್ರೆ ಗೊಬ್ಬರ ಮಣ್ಣಲ್ಲೇ ಉಳಿದು ಗಿಡಕ್ಕೆ ಉಪವಾಸ. ಅದಕ್ಕೆ ನೋಡಿ, ಎಲೆಗಳೆಲ್ಲ ಹಳದಿ ಆಗೋದು. ಸರಿ, ಒಂದ್ವೇಳೆ ಮಣ್ಣಿನ ಪಿಎಚ್ ಕಡಿಮೆಯಾದರೆ ಏನಾಗುತ್ತೆ? ಅದನ್ನ ಮಣ್ಣು ಹುಳಿಯಾಗಿದೆ ಅಂತ ಕರಿತೀವಿ. ಹೀಗಾದಾಗ ಮೆಗ್ನೀಷಿಯಂ, ಕ್ಯಾಲ್ಶಿಯಂನಂತಹ ಮುಖ್ಯ ಪೋಷಕಾಂಶಗಳೆಲ್ಲ ಮಣ್ಣಲ್ಲೇ ಸಿಕ್ಕಾಕೊಳ್ತವೆ. ಅವು ಗಿಡಕ್ಕೆ ಸಿಗೋದೇ ಇಲ್ಲ. ಅಂದ್ರೆ ನೀವು ಸಾವಿರಾರು ರೂಪಾಯಿ ಖರ್ಚು ಮಾಡಿ ಹಾಕಿದ ಗೊಬ್ಬರದ ದುಡ್ಡು ಪೂರ್ತಿ ನೀರಿನಲ್ಲಿ ಹೋಮ ಮಾಡಿದ ಹಾಗೆ ವ್ಯರ್ಥವಾಗುತ್ತೆ. ಇನ್ನು ಪಿಎಚ್ ಜಾಸ್ತಿ ಆದ್ರೆ ಏನಾಗತ್ತೆ? ಆಗ ಮಣ್ಣು ಉಪ್ಪಾಗತ್ತೆ ಅಥವಾ ಚೌಳಾಗತ್ತೆ. ಇದರಿಂದ ಮಣ್ಣು ಕಲ್ಲಿಂತರ ಗಟ್ಟಿಯಾಗಿ ಗಿಡಕ್ಕೆ ನೀರನ್ನೇ ಹೀರ್ಕೊಳ್ಳೋಕ್ಕಾಗಲ್ಲ. ಬೊರಾನ್, ತಾಮ್ರದಂತಹ ಸಣ್ಣ ಪೋಷಕಾಂಶಗಳು ಕೂಡ ಗಿಡಕ್ಕೆ ಸಿಗೋದಿಲ್ಲ. ನಿಮ್ಮ ಗಿಡದ ಎಲೆಗಳ ತುದಿ ಸುಟ್ಟ ಹಾಗೆ ಕಾಣ್ತಾ ಇದ್ರೆ ಬಹುಶಃ ಇದುವೇ ಕಾರಣವಾಗಿರ್ಬೋದು. ಸರಿ, ಹಾಗಾದ್ರೆ ಇದಕ್ಕೆ ಪರಿಹಾರ ಏನು ಅಂತ ಕೇಳ್ತೀರಾ? ಒಂದು ಮಾತೇಳಿ, ನಮಗೆ ಜ್ವರ ಬಂದ್ರೆ ಡಾಕ್ಟರ್ ಹತ್ರ ಹೋಗ್ತೀವಿ. ಅವ್ರು ಸುಮ್ಮನೆ ಮಾತ್ರೆ ಕೊಡ್ತಾರಾ? ಇಲ್ಲಲ್ವಾ? ಮೊದಲು ರೋಗ ಏನು ಅಂತ ಪತ್ತೆ ಮಾಡ್ತಾರೆ. ಅದೇ ರೀತಿ ನಮ್ಮ ಹೊಲಕ್ಕೆ ಏನಾದ್ರೂ ಔಷಧಿ ಅಥವಾ ಗೊಬ್ಬರ ಹಾಕೋ ಮೊದಲು ನಾವು ನಮ್ಮ ಮಣ್ಣಿನ ಆರೋಗ್ಯ ಹೇಗಿದೆ ಅಂತ ಪರೀಕ್ಷೆ ಮಾಡಿಸಬೇಕು. ನೋಡಿ, ಇದೇ ಮೊದಲನೇ ಮತ್ತು ಅತಿ ಮುಖ್ಯವಾದ ಹೆಜ್ಜೆ. ಒಮ್ಮೆ ಮಣ್ಣು ಪರೀಕ್ಷೆ ಮಾಡಿಸಿದ್ರೆ ನಿಮ್ಮ ಮಣ್ಣಿನ ಪಿಎಚ್ ಎಷ್ಟಿದೆ ಅಂತ ಖಚಿತವಾಗಿ ಗೊತ್ತಾಗುತ್ತೆ. ಆಮೇಲೆ ಅದಕ್ಕೆ ತಕ್ಕ ಹಾಗೆ ಸರಿಯಾದ ಉಪಚಾರ ಮಾಡಬಹುದು. ಒಂದಂತೂ ಯಾವಾಗ್ಲೂ ನೆನ್ಪಿನಲ್ಲಿಡಿ, ನಮ್ಮ ಮಣ್ಣೇ ನಮಗೆಲ್ಲ. ನಾವು ಅದರ ಆರೋಗ್ಯವನ್ನ ಚೆನ್ನಾಗಿ ನೋಡ್ಕೊಂಡ್ರೆ ಅದು ನಮ್ಮನ್ನ ಕೈತುಂಬ ಇಳುವರಿಯಿಂದ ನೋಡ್ಕೊಳ್ಳುತ್ತೆ. ಆರೋಗ್ಯವಂತ ಮಣ್ಣು ಅಂದ್ರೆ ಬಂಪರ್ ಇಳುವರಿ, ಇದು ಗ್ಯಾರಂಟಿ. ಅದಕ್ಕೆ ಮಣ್ಣಿನ ಆರೋಗ್ಯ ತಿಳಿಯುವುದೇ ಲಾಭದಾಯಕ ಬೆಳೆ ತೆಗೆಯಲು ನಾವು ಇಡೋ ಮೊದಲ ಹೆಜ್ಜೆ. ಈ ಮಾಹಿತಿ ನಿಮಗೆ ಸಹಾಯವಾಯಿತೆಂದು ನಂಬಿದ್ದೇವೆ. ಮುಂದೆ ನಿಮಗೆ ಯಾವ ಬೆಳೆಯ ಬಗ್ಗೆ ಅಥವಾ ಯಾವ ವಿಷಯದ ಬಗ್ಗೆ ಮಾಹಿತಿ ಬೇಕು ಅಂತ ನಮಗೆ ಕೆಳಗೆ ತಿಳಿಸಿ. ನಿಮ್ಮಂತೆಯೇ ಬೇರೆ ರೈತರಿಗೂ ಈ ವಿಷಯ ತಲುಪಲಿ. ಮುಂದಿನ ಉಪಯುಕ್ತ ಮಾಹಿತಿಯೊಂದಿಗೆ ಮತ್ತೆ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು.